ಐ ಮೀನ್ ಒಂದು ತುಂಬ ಎಕ್ಸೈಟಿಂಗ್ ಸ್ಕ್ರಿಪ್ಟ್ ಇದು ನನ್ನ ಎಂಟೈರ್ ಕೆರಿಯರಲ್ಲಿ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ನಾನು ಈ ಥರದ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು. ಈ ರೀತಿ ನಮ್ಮ PRK ಪ್ರೊಡಕ್ಷನ್ ಮೂಲಕ ಈ ರೀತಿಯಾದ ಒಂದು ಹೊಸ ಪ್ರಯತ್ನ ಜನಗಳ ಮುಂದೆ ತಂದು ನಿಲ್ಲಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ಐ ಹೋಪ್ ಅದು ಜನಗಳಿಗೂ ನಿಮ್ಮ ಮೂಲಕ ತಲುಪುತ್ತೆ ಅನ್ನೋದು ನನ್ನ ಒಂದು ಆಶಯ. ಸೊ ಹೋಪ್ಫುಲಿ ನಿಮ್ಮ ಒಪಿನಿಯನ್, ನಿಮ್ಮ ಆನೆಸ್ಟ್ ಒಪಿನಿಯನ್ಸ್ನ ನೀವೆಲ್ಲ ಕಡೆ ಶೇರ್ ಮಾಡಿ ನಮ್ಮ ಸಿನಿಮಾದ ತಂಡದ ಏನು ಎಫರ್ಟ್, ಹಾರ್ಡ್ ವರ್ಕ್ ನೀವು ಎಲ್ಲ ಕಡೆ ಮುಟ್ಟಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಸಿನಿಮಾಗಳಿಗೂ ಯಾವಾಗಲೂ ಒಳ್ಳೆ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ. ಸೊ ಹೋಪ್ಫುಲಿ ಈ ರೀತಿಯಾದ ಒಂದು ಪಾತ್ರ ಹೊಸ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೀನಿ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲಲ್ಲಿ. ಆ್ಯಂಡ್ ಐ ಥಿಂಕ್ ಎಲ್ಲರ ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಇಂಟ್ರೆಸ್ಟ್ ಆಗಿದೆ ಏನಂದರೆ ರಾಘವ್ ಅಂಡ್ ಪ್ರಶಾಂತ್ ಅವರು ಅಪ್ರೋಚ್ ಮಾಡಿದಾಗ ಇಟ್ ಈಸ್ ಏನೋ ಸೈನ್ಸ್ನ ಅಳವಡಿಸ್ಕೊಂಡು ಯೂಸ್ ಮಾಡಿರುವಂಥ ಒಂದು ಚಿತ್ರ. ನನ್ನ ಒಂದು ಪಾತ್ರ ಕೂಡ ಸ್ವಲ್ಪ ಬೇರೆ ಥರನೇ ಇತ್ತು, ಟು ಬ್ರಿಂಗ್ ಇನ್ ಸ್ಪಿರಿಟ್ ಸೈನ್ಸ್ ಆ್ಯಂಡ್ ಬೀಯಿಂಗ್ ಅ ಡಾಕ್ಟರ್. ಆ ಒಂದು ಕಾಂಟ್ರಡಿಕ್ಷನ್ ಆ್ಯಂಡ್ ಆ ಒಂದು ವಿಭಿನ್ನತೆ ತರ್ತಾರಲ್ಲ, ಅದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಎಕ್ಸ್ಪ್ಲೋರ್ ಆ ಒಂದು ಕ್ಯಾರೆಕ್ಟರ್ನ. ಚೆನ್ನಾಗಿತ್ತು ಟು ಬಿ ವರ್ಕಿಂಗ್ ವಿತ್ ದ ಟೀಮ್. ಮೊದಲನೇ ಸರ್ತಿ ಆಶಿಕಾ ನಾನು ಕೂಡ ಕೆಲಸ ಮಾಡಿದ್ದು. ಇಟ್ ವಾಸ್ ಫಿಲ್ಮಿಂಗ್ ಟೈಮಲ್ಲಿ ತುಂಬ ಮಜಾ ಮಾಡಿದ್ದೀವಿ ನಾವು, ಎಸ್ಪೆಷಲಿ ಪುನೀತ್ ಆ್ಯಂಡ್ ಮೋಹನ್, ಆಶಿಕಾ, ಪ್ರವೀಣ್ ಅವರೆಲ್ಲ. ಸೊ ಇಟ್ ವಾಸ್ ಅಂದರೆ ಈಗ ಒಂದು ಸಿನಿಮಾಗೆ ವೇಟ್ ಮಾಡ್ತಾ ಇದ್ವಿ, ಇಷ್ಟು ದಿನ ಆದಮೇಲೆ ಇವಾಗ ಬರ್ತಿದೆ. ಐ ಆಮ್ ವೆರಿ ಹ್ಯಾಪಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದೇ ನಿಮ್ಮ ಮೂಲಕ ಸಿನಿಮಾ ಹೇಗಿದೆ ಅಂತ ಜನರಿಗೆ ತಿಳಿಸುವಂಥ ಒಂದು ಕುತೂಹಲ ನನಗೂ ಕೂಡ ಇದೆ. ನಿಮ್ಗೆ ಏನು ಅನಿಸ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾಡ್ಕೊಂಡು ನಮ್ಮ ಸಿನಿಮಾ ನೋಡಿದ್ವಿ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಸಿನಿಮಾ ಭಾವಿಸ್ತೀನಿ. ಸಿನಿಮಾ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. Has any team of doctors watched this? ನೋಡಿದಾರಾ? Yes, ಆಲ್ಮೋಸ್ಟ್ ಒಂದು 8 ಜನ ಡಾಕ್ಟರ್ಸ್ ನೋಡಿದ್ದಾರೆ. ಸೊ ನಾವು ಚಿತ್ರೀಕರಣ, ನಾವು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ವಿ ಯೂಸ್ ಟು ಡಿಸ್ಕಸ್ ವಿತ್ ಡಾಕ್ಟರ್ ಹೂ ಇಸ್ ಆಲ್ಸೋ ರೈಟರ್. ಸೊ ಆ ಥರ ನಮ್ಮ ತಂಡದಲ್ಲೇ, ನಮ್ಮ ರೈಟರ್ ಗ್ರೂಪಲ್ಲೇ ಒಂದು 2 ಡಾಕ್ಟರ್ಸ್ ಇದ್ರು, ಡಾಕ್ಟರ್ ಅಮೀನಾ ಅಂತ. ಸೊ ಅದನ್ನ ಕ್ರಾಸ್ ವೆರಿಫಿಕೇಶನ್ ಥ್ರೂ ಔಟ್ ದ ಸ್ಕ್ರೀನ್ ಪ್ಲೇ ನಾವು ಮಾಡ್ಕೊಂಡೇ ಬರಿತಾ ಇದ್ದೀವಿ. ಸೊ ಯಾವ ಡೀಟೇಲ್ ಮಿಸ್ ಆಗಬಾರ್ದು ಅಂತ ತುಂಬ ಬೇಸಿಕ್ಸ್ ಟಚ್ ಮಾಡಿರೋದು, ತುಂಬ ಡೀಟೇಲ್ ಟರ್ಮಿನಾಲಜಿ ಇಲ್ಲ, ಬಟ್ ಎವ್ರಿಥಿಂಗ್ ಇಸ್ ಫ್ಯಾಕ್ಟ್ಸ್. ಅದೇ ಇದು ಫ್ಯೂಚರಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಇನ್ನೂ ಆಗಿಲ್ಲ. ಸೊ ಹ್ಯೂಮನ್ ಟ್ರಯಲ್ಸ್ ಇನ್ ಪ್ರಾಸೆಸ್, ಅಂದರೆ ಅದು ವಿವಾದ ನಡೀತಾ ಇದೆ. ಸೊ ಹ್ಯೂಮನ್ ಟ್ರಯಲ್ಸ್ ಮಾಡ್ತಾ ಇಲ್ಲ, ಬಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಒಂದು ಪೇಷಂಟ್ ಮೇಲೆ ಮಾಡಿ ಬ್ರೈನ್ ಡೆಡ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಇತ್ತು. ಸೊ ಹೌದು, ಫ್ಯೂಚರಲ್ಲಿ ಖಂಡಿತ ಬರುತ್ತೆ. ಆದರೆ ನೀವು ನೋಡಿ, ಇವಾಗ ಹ್ಯೂಮನ್ ಟ್ರಯಲ್ಸ್ ಮಾಡಬೇಕಂದ್ರೆ ನಾವು ಇಬ್ಬರ ಮೇಲೆ ಮಾಡಿದ್ರೆ ಅದು ಯು ವಾಂಟ್ ಗೆಟ್ ದ ಲೈಸೆನ್ಸ್. ಈ ಕೋವಿಡ್ ಹೆಂಗ್ ಸಿಚುವೇಶನ್ ಬಂತು, ಎಮರ್ಜೆನ್ಸಿ ಟೈಮ್ ಇದ್ದಿದ್ದೋಸ್ಕರ ಮಾತ್ರ ಅದು ನಮಗೆ ಒಂದೇ ವರ್ಷದಲ್ಲಿ ಸಿಕ್ಕಿದ್ದು ವ್ಯಾಕ್ಸಿನ್. ಸೊ ಈ ಥರ ಒಂದು ಇನೋವೇಷನ್ ಬೇಕು ಅಂದರೆ ಇಟ್ ಟೇಕ್ಸ್ ಇಯರ್ಸ್, ಅಂದರೆ ಒಂದು 10 ವರ್ಷ 15 ವರ್ಷ ಮಿನಿಮಮ್ ಬೇಕು. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ದ ಫ್ಯೂಚರ್ ರಿಸರ್ಚ್ ವಿಚ್ ಇಸ್ ಇನ್ ದ ಪ್ರಾಸೆಸ್. ಅವ್ರಿಗೆ ಒಳ್ಳೇದಾಗಲಿ, ಅದು ಒಳ್ಳೆ ಥಾಟ್ಗೆ ಅಲ್ಲಿಂದ ಇನ್ಸ್ಪೈರ್ ಆಗಿ ಮಾಡಿರುವಂಥ ಕತೆ. ಜೊತೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ಫುಲ್ ಪ್ಯಾಕ್ ಮೀಡಿಯಾ ಜೊತೆ ನಾನು ಸಿನಿಮಾ ನೋಡ್ತಿರೋದು. ಆಮೇಲೆ ನೀವೆಲ್ಲರೂ ಎಂಜಾಯ್ ಮಾಡಿದ್ದು ಇನ್ನೂ ಜಾಸ್ತಿ ಖುಷಿ ಆಯಿತು. ಅವ್ರ ಅಶ್ವಿನಿ ಆಂಟಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಯಾಕಂದರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ನ ಅವರು ಚೂಸ್ ಮಾಡಿದ್ದಾರೆ. ನಂಗನ್ಸುತ್ತೆ ಇದು PRK ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಅಂತ ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ಗ್ರೇಟ್ ಆ್ಯಕ್ಟಿಂಗ್, ಗ್ರೇಟ್ ಮ್ಯೂಸಿಕ್, ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದು ಥ್ರಿಲ್ಲರ್, ಆಮೇಲೆ ಒಂದು ಮೆಡಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ನಡೆಯೋ ಒಂದು ಸಿನಿಮಾ. ಸೊ ಇದು ಒಂದು ಕಂಪ್ಲೀಟ್ ಹೊಸ ಜಾನರ್ ಕನ್ನಡಕ್ಕೆ. ಎವ್ರಿ ಸೀನ್, ಎಲ್ಲ ಸೀನ್ ತುಂಬಾ ಫ್ರೆಶ್ ಅನ್ಸುತ್ತೆ. ಎಲ್ಲೂ ರಿಲೇಟ್ ಮಾಡೋಕ್ಕಾಗಲ್ಲ, ಎಲ್ಲೂ ಜ್ಞಾಪಿಸ್ಕೊಳಕ್ಕಾಗಲ್ಲ, ತುಂಬಾ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ತುಂಬಾ ಖುಷಿ ಆಯ್ತು. ಆಮೇಲೆ ಮ್ಯೂಸಿಕ್ ಅಂತೂ ವಿಹಾನ್ ಅವರೇ ತುಂಬಾನೇ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಆಮೇಲೆ ಸಿರಿ ಅವರು, ಆಶಿಕಾ ಅವರು, ರಾಘವ್ ಅವರು ನರೇಷನ್ ತುಂಬಾ ಚೆನ್ನಾಗಿ ಮಾಡಿದಾರೆ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಾರೆ. ಆಮೇಲೆ ಪ್ರಶಾಂತ್ ಅವರು, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.